ಇಲ್ಲ ಯುವನಿಧಿ ನಾನು ಕೂಡ ಕ್ಯಾಬಿನೆಟ್ ಸಂದರ್ಭದಲ್ಲಿ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಚರ್ಚೆಯನ್ನು ಮಾನ್ಯ ಶರಣ್ ಪ್ರಕಾಶ್ ಅವರು ಹೇಳಿದಾಗ ಈ ಕಡೆ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಇನ್ನೊಂದು 2-3 ಪ್ಲೇಸ್ ಹೇಳಿದರು. ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ಹೇಳಿದೆ ಸ್ವಲ್ಪ ಪ್ರಣಾಳಿಕೆ ಉಪಾಧ್ಯಕ್ಷರಿಗೂ ಚಾನ್ಸ್ ಕೊಡ್ರಿ ಅಂತ ಹೇಳಿ. ಆ್ಯಂಡ್ ನನಗೂ ಒಂದು ಆಸೆ, ಹೆಮ್ಮೆ, ಪ್ರಣಾಳಿಕೆ ಒಬ್ಬ ಪಾತ್ರಧಾರ ಆಗಿ ಎಲ್ಲ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ನನಗೆ ಹೆಮ್ಮೆ ಯುವನಿಧಿಗೆ, ನಮ್ಮ ಯುವಕರಿಗೆ ಆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು. ನಮ್ಮ ಶಿವಮೊಗ್ಗದಲ್ಲಿ ಮಾಡಿದ್ರೇ ಅದಕ್ಕೆ ಅರ್ಥ ಅಂತಕ್ಕಂಥದ್ದನ್ನ ಮೇಲೆ ನಾನು ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದೆ. ಮಾನ್ಯ ಮುಖ್ಯಮಂತ್ರಿಗಳು ಪಟ್ ಅಂತ ಎಸ್ ಅಂತ ಹೇಳಿಬಿಟ್ರು. ಭಾಳ ಸಂತೋಷ ಆಗ್ತದೆ. ಏನೇ ಕಾರ್ಯಕ್ರಮ ಆದ್ರೂ ಬಡವ್ರ ಪರವಾಗಿ ಮಾಡಬೇಕಾದ್ರೆ ಅದೊಂದು ಹೆಮ್ಮೆ. ಅದು ಎಲ್ಲ ಭಾಗ್ಯ ಗೃಹಜ್ಯೋತಿ, ಗೃಹಲಕ್ಷ್ಮಿ ಇದನ್ನೆಲ್ಲ ಕೊಡಬೇಕಾದ್ರೆ ನೋಡಿ, 2 ಕೋಟಿ ಹೆಣ್ಣುಮಕ್ಳು ಇವತ್ತು ಫ್ರೀಯಾಗಿ ಓಡಾಡ್ತಕ್ಕಂಥ, ಮನೇಲಿ ಕೂಡ್ತಕ್ಕಂಥ ಹೆಣ್ಣುಮಕ್ಳು, ಇಟ್ಸ್ ಅನ್ ಅಸೆಟ್, ದೇ ಹ್ಯಾವ್ ಟು ಕಮ್ ಔಟ್. ಇದೆಲ್ಲದೂ ಕೂಡ ಹೊರಗಡೆ ಬಂದು ಮಾಡ್ತಕ್ಕಂಥದ್ದು ಯುವಕರಿಗೆ ವಿಶ್ವಾಸವನ್ನು. ಆಮೇಲೆ ನಾನು ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಯುವಕರಿಗೆ, ನೀವು ಧೈರ್ಯವಾಗಿರ್ರಿ. ಎಷ್ಟೋ ಜನರು ಯುವಕರಿಗೆ ಏನಂತ, ನಮ್ಮ ಕಷ್ಟಪಟ್ಟು ಓದ್ತೀವಪ್ಪ, ಎಲ್ಲ ಆಗ್ತದೆ, ಏನು ನನ್ನ ಕೆಲಸ ಸಿಗಲಿಲ್ಲ, ಅಪ್ಪನ ಜಾಬ್ ನೋಡಬೇಕು, ಫೀಸ್ ಕಟ್ಟಿದ್ದಾರೆ, ಮತ್ತು ಅಪ್ಪನ ಜಾಬು ಕೂಲಿ ಮಾಡೋರು, ಅವರಿಗೆ ಆ ಧೈರ್ಯ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು. ನೀವು ಧೈರ್ಯವಾಗಿರಿ. ನಿಮ್ಮ ಜೊತೆಗೆ 1500 ರೂಪಾಯಿ ಡಿಪ್ಲೊಮಾ ಅವರಿಗೆ, 3000 ರೂಪಾಯಿ ಇದನ್ನು ಅವ್ರ ಹಣನ ಅವ್ರಿಗೆ ಸೇರಿಸ್ತಾ ಇದ್ದೀವಿ. ನಿಮ್ಮ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಅದನ್ನು ಶಿವಮೊಗ್ಗದಲ್ಲಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ. ಯಾಕೆಂದರೆ ಹೋರಾಟದ ಜಿಲ್ಲೆ ಇದು. ಯಾವತ್ತೂ ಕೂಡ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾಗ ಆ ಮೀನಿಂಗ್ ಬರ್ತದೆ. ಸುಮಾರು ಮುಂಚೆ ಇದ್ದಿದ್ದಾಗ ಒಂದು 40-50 ಸಾವಿರ 60 ಸಾವಿರ ಅಂಥೇಳಿ ಬಂತು. ನಾನು ಹೇಳಿದೆ ಇಲ್ಲ, ತುಂಬ ಜನರನ್ನ ಸೇರಿಸಿ ಮಾಡೋಣ, ಇಡೀ ರಾಜ್ಯದಿಂದ ಯುವಕರು ಬರಲಿ, ಅವ್ರಿಗೊಂದು ಸಂದೇಶ ಹೋಗಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ಫಸ್ಟ್ ಟೈಮು ಆಫ್ಟರ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋದ್ರಿಂದ ಅದನ್ನು ಜನರಿಗೆ ಆ ಮಾಹಿತಿಯನ್ನು ಹೋಗಬೇಕು. ಅದಕ್ಕೆ ಮಾಧ್ಯಮದವ್ರಿಗೂ ಅಷ್ಟೇ ಪದೇ ಇದನ್ನು ಹಾಕಿ ಅದನ್ನ ಉಪಯೋಗ ಮಾಡೋಕ್ಕೆ ಚರ್ಚೆ ಮಾಡಿ. ನೀವು ವೇದಿಕೆಯಲ್ಲಿ ಚರ್ಚೆ ಮಾಡಿ, ನಿಮ್ಮ ಡಿಬೇಟ್ಸಲ್ಲಿ ಚರ್ಚೆ ಮಾಡಿ, ಅವ್ರನ್ನ ಬರಂಗೆ ಮಾಡಿ. ಅವ್ರು ಬಂದು ಹೋದಾಗ ಮಾತ್ರ ಅದು ಸರಿಯಾಗುತ್ತೆ. ಈಗ ಮಾಹಿತಿ ಪ್ರಕಾರ 25,000 ಜನರು ನೋಂದಣಿ ಆಗಿದೆ ಅಂತ ಹೇಳಿದ್ರೆ ಅದಾಗಬೇಕು, ಇನ್ನೂ ಜಾಸ್ತಿ ಆಗಬೇಕು. ಅವ್ರನ್ನೆಲ್ಲರನ್ನೂ ಕೂಡ ನಾವು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಏನಾದ್ರು ನೋಡೋಣ, ಅವ್ರು ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾನ್ಯ ಸಚಿವರು ಕೂಡ ಒಂದು ವ್ಯವಸ್ಥೆಯನ್ನು ಕೊಡ್ತಾರೆ. ಅದು ಕೊಟ್ಟಾಗ ದಯವಿಟ್ಟು ಬಂದು ಹೋಗಿ, ಇಲ್ಲಿ ಬಂದು ಈ ಕಾರ್ಯಕ್ರಮದ ಸಹಕಾರವನ್ನು, ಏನು ಸರ್ಕಾರದಿಂದ ನಿಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ವಿಶ್ವಾಸದ ಮೇಲೆ ನಾವು ಮತ ಹಾಕಿ ಇವತ್ತು ಮಾತಾಡ್ತಾ ಇದ್ದೀವಿ. ಆ ಮತಕ್ಕೆ ವಿಶ್ವಾಸ ಬರಬೇಕಂದ್ರೆ ನೀವು ಕೂಡ ಅದು ಸಹಕಾರ ತಗೊಳ್ಬೇಕು ಅಂತಕ್ಕಂಥದ್ದು ನಾವೇ ಡಿಮ್ಯಾಂಡ್ ಮಾಡ್ತೀವಿ. ಬೇಕಾದ್ರೆ ಅದನ್ನು ಮಾಡಲಿಕ್ಕೆ ಭಾಳ ಹೆಮ್ಮೆ. ತುಂಬ ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ, ಎಲ್ಲ ಚೆನ್ನಾಗಿದೆ. ಏನು ಅಂಥ ಏನು ಹೆವಿ ಇದೆ ಇರೋದಿಲ್ಲ. ಸ್ವಲ್ಪ ಅದು ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಭಾಳ ಒಂದು ಪುಣ್ಯದ ದಿವಸ ಯುವಕರಿಗೆ. ಅದನ್ನು ವಿಶೇಷವಾಗಿ ಅಂಥ ದಿವಸ ಮಾಡ್ತಕ್ಕಂಥ ತೀರ್ಮಾನ, ನಾನು ಶರಣ್ ಪ್ರಕಾಶ್ ಅವರಿಗೆ ನಾನು ನಿಜವಾಗ್ಲೂ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಯುವಕರಿಗೆ ಪ್ರೋಗ್ರಾಮ್ನ ಆ ಶಾರ್ಟ್ ಪೀರಿಯಡಲ್ಲಿ ಭಾಳ ಫಾಸ್ಟಾಗಿ ಮಾಡಿದಾರಲ್ಲ, ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತು ನೋಡೋಣ, ಈಗ ಅಧಿಕಾರಿಗಳು ಮೀಟಿಂಗ್ ಮಾಡಿ ಮತ್ತೆಲ್ಲ ಜನಪ್ರತಿನಿಧಿಗಳ ವಿಶ್ವಾಸವನ್ನು ತಗೊಂಡು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅದನ್ನು ಇವಾಗ ಮಾಧ್ಯಮದ ಮೂಲಕನೇ ನಾನು ತೊಗೊಂಡಿರ್ತಕ್ಕಂಥದ್ದು. ಮಕ್ಕಳನ್ನ ಕೆಲವ್ರನ್ನ ಹೊರಗಡೆ ಕೂರಿಸಿದ್ದಾರೆ ಅಂತೇಳಿ ಈಗ ಇಲಾಖೆಯವರಿಗೆ ನಾನು ಆಗಲೇ ಫೋನ್ ಮಾಡಿ ಅವರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಆ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ಅದನ್ನ ಜವಾಬ್ದಾರಿಯನ್ನು ತೊಗೊಂಡು ನಾನು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತೀನಿ ಅಂದರೆ, ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷೇತ್ರ ಅಂಥೇಳಿ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಅವ್ರಿಗೂ ಕೂಡ ನಾನು ತ್ವರಿತವಾಗಿ ಇಂಥ ವಿಚಾರಗಳನ್ನು ತಗೊಳ್ಳಿ ಅಂಥೇಳಿ ನಾನು ಹೇಳಿದ್ನಲ್ಲ. ಇಂಥ ಭೇದ ಭಾವಗಳು ಆಗ್ತಾವೆ ಅಲ್ಲಲ್ಲೇ, ಈಗ ಮೆಲ್ಲಕ್ಕೆ ಬರ್ತಾ ಇದ್ದಾವೆ ಹೊರಗೆ. ಅದನ್ನೆಲ್ಲ ಎಲ್ಲೆಲ್ಲಿ ಅದು ಕಾನೂನುಬದ್ಧವಾಗಿ ನಾವು ತೀರ್ಮಾನವನ್ನು ತಗೋಬೇಕು, ನಾವು ತಗೊಳ್ತೀವಿ. ಇಲ್ಲ, ನಾನು ಹೇಳ್ತಾ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಟೇಕನ್ ಅ ಡಿಸಿಷನ್. 2024 ಡಿಸೆಂಬರ್ 31 ಒಳಗೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಹಾಗೂ ಪ್ರೈವೇಟ್ ಶಾಲೆಯಲ್ಲಿ ಯಾವ ಮಕ್ಕಳು ಕೂಡ ನೆಲ ಮೇಲೆ ಕೂರಂಗಿಲ್ಲ. ಒಂದು ವರ್ಷ ಟೈಮ್ ಕೊಡೋಣ, ಯಾಕೆಂದರೆ ಇಷ್ಟು ವರ್ಷ ಬಳುವಳಿಯಾಗಿ ಬಂದುಬಿಟ್ಟಿದೆ ಅದು. ಆದರೆ ಟೈಮ್ ಕೊಟ್ಟು ನಾನು ಹೇಳ್ತಾಯಿನಿ, ಇನ್ಕ್ಲೂಡಿಂಗ್ ಸರ್ಕಾರಿ ಶಾಲೆಯಲ್ಲೂ ನೆಲ ಮೇಲೆ ಕೂರಂಗಿಲ್ಲ. ನಲಿ ಕಲಿನೂ ಕೂಡ 1ನೇ ಕ್ಲಾಸು 2ನೇ ಕ್ಲಾಸ್ ಮಕ್ಕಳು ಕೂಡ ಇನ್ಮೇಲೆ ಬೆಂಚ್ ಮೇಲೆ, ಆ ರೌಂಡ್ ಬೆಂಚ್ ಮೇಲೆ ಕೂರಬೇಕು. ಆ ನಿರ್ಧಾರವನ್ನು ತೊಗೊಂಡಿದ್ದೀನಿ. ಕಾಲಾವಕಾಶದಲ್ಲಿ ಅದನ್ನು ಸರಿ ಅದನ್ನು ಕರೆಕ್ಟಾಗಿ ತಗೊಳ್ಳೋಣ. ಅದು ನಿಜವಾಗ್ಲೂ ಅದೇ ರೀತಿ ಇದ್ದರೆ ಕಾನೂನು ರೀತಿಯಲ್ಲಿ ನಾನು ಗ್ಯಾರಂಟಿ ಅದನ್ನ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಹೇಳ್ತೀನಿ. ಅದನ್ನು ನೀವು ಹೇಳಿರೋದ್ರಿಂದ, ಈಗ ಹೊರಗಡೆ ಬಂದಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲಿ ನಾನು ತಗೊಳ್ತೀನಿ. ಅದನ್ನು ಯಾವುದೇ ಭೇದ ಭಾವ ಮಕ್ಕಳಲ್ಲಿ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಕೆಲಸ ಇಲ್ಲ, ಮಾಡ್ತಾರೆ. ನೀವೇ ಹೇಳಿದ್ರಲ್ಲ ದುರ್ದೇಶದಿಂದ ಅಂಥೇಳಿ. ಆ ದುರ್ದೇಶದಿಂದ ಅದನ್ನೇ ಹೇಳಿದ್ದು, ದುರ್ದೇಶದಿಂದನೇ ಅವ್ರು ಮಾಡ್ತಾ ಇರೋದು, ನಾವಲ್ಲ. ಈಗ ಶರಣ್ ಅವ್ರು ಏನಿದ್ರು, ಪ್ರಜಾಪ್ರಭುತ್ವದಲ್ಲಿ ಏನು ಕೆಲಸ ಇದೆ, ಒಂದು ಅಪೋಸಿಷನ್ ಪಾರ್ಟಿಯಾಗಿ ಡೆಮೊಕ್ರೆಟಿಕಲಿ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಬಿಟ್ಟು ಈ ಹೊಲ್ಸ್ ಕೆಲಸನ ನಿಲ್ಲಿಸೋದು ಒಳ್ಳೆಯದು.
ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದನೇ ಅವ್ರು 67ಕ್ಕೆ ಹೋಗಿ ಕೂತ್ಕೊಂಡಿದ್ದು. ಇನ್ನೂ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ 27 ಕೂತ್ಕೋತಾರೆ. ಆದರೆ ಇದರೊಳಗೆ 7ಗಿಂತ ಇನ್ನೂ ಕಮ್ಮಿ ಬರ್ತಾರೆ.